ಸಂಘಟನೆಗಳ ಒಕ್ಕೂಟದ ಒಡನಾಡಿಗಳೇ, ಇವತ್ತೇನು ನಾವು ಆವರಾತ್ರಿ KSRTC ವಿಭಾಗದ ಮುಂಭಾಗದಲ್ಲಿ ಕುತ್ಕೊಂಡು ಧರಣಿ ಕಾರ್ಯಕ್ರಮನ ಇದು ಮಾಡ್ತಿದ್ದೀವಿ. ಇವತ್ತು 2ನೇ ದಿನದ ಪೂರೈಸಿ 3ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಮಗಳೂರಿನ ಒಬ್ಬ ಯೂಟ್ಯೂಬರ್ ಆದಂಥ ಸಲ್ಮಾನ್ ಅನ್ನೋರು ಬಂದಿದ್ದಾರೆ ನಮ್ಮ ಈ ಕಾರ್ಯಕ್ರಮದ ಇದರಲ್ಲಿ. ಹಾಗಾಗಿ ಅವರ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಅವ್ರದ್ದೇ ಆದಂಥ ಒಂದು ಪೇಜ್ ಇದರಲ್ಲಿ ನಮ್ಮ ಈ ಕಾರ್ಯಕ್ರಮನ ಲೈವ್ ಹಾಕ್ಲಿಕ್ಕೆ ಅವರು ಈಗ ಅನುವು ಮಾಡ್ಕೊಳ್ತಾರೆ. ಈ ಕಾರ್ಯಕ್ರಮದ ಮತ್ತು ಈ ಪ್ರತಿಭಟನಾ ಒಂದು ಸಭೆಯನ್ನು ಉದ್ದೇಶಿಸಿ ಭೀಮ್ ಆರ್ಮಿಯ ಅಧ್ಯಕ್ಷರಾದಂಥ ಗಿರೀಶ್ ಅವರು ಇದ್ದಾರೆ ಇಲ್ಲಿ. ಅವರು ಈ ಕುರಿತು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತೀವಿ. ಸ್ನೇಹಿತರೆ, ಇವತ್ತು 21/11/11ರಂದು KSRTC ನೌಕರೊಬ್ಬರು ಬೆಳಗ್ಗೆ ಮೈಸೂರು ರೂಟಿಗೆ ಹಾಕಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಅರಸೀಕೆರೆ ಹತ್ರ ಬಸ್ ಹಾಳಾಗುತ್ತೆ, ಹೊಳೆನರಸೀಪುರದ ಹತ್ರ ಹಾಳಾಗುತ್ತೆ. ಆ ಬೆಳಗ್ಗೆ 7:15 ಹಾಳಾಗಿದ್ದ ಬಸ್ಸು ಈ ಡಿಪೋ ಸಿಬ್ಬಂದಿಗಳು ಸುಮಾರು ರಾತ್ರಿ ಒಂದು 9:00 ಮೆಕ್ಯಾನಿಕ್ನ ಕಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ವೀಲ್ ಜಾಕ್ ಕೊಡಬೇಕಾದ್ರೆ KSRTCಯ ನೌಕರು ಒಬ್ಬರು ತೀರ್ಕೊಂಡಿರ್ತಾರೆ. ಆದರೆ ಸುಮಾರು 21ನೇ ತಾರೀಕು ಸತ್ತಿದ್ದು ಇವತ್ತರೆಗೂ ಕೂಡ ಯಾವುದೇ KSRTCಗಳ ಡಿಪೋ ಮ್ಯಾನೇಜರ್ ಮೇಲೆ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳ ಆಗಿರ್ಬೋದು ಯಾವುದೇ ರೀತಿ ಕ್ರಮ ತಗೊಂಡಿರಲ್ಲ. ಹಾಗಾಗಿ ನಾವು 4ನೇ ತಾರೀಕಿಂದ ಇವತ್ತು 6ನೇ ತಾರೀಕು, ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. 3ನೇ ತಾರೀಕು ನಾವು ಹಗಲು ರಾತ್ರಿ ಧರಣಿನ ಮಾಡ್ತಿದ್ದೀವಿ. ಈಗಾಗಲೇ ಟೈಮು 1 ಗಂಟೆ ಕೂಡ ಆಗಿದೆ. ನಮ್ಮ ಗೋಳನ್ನು ನೋಡಿಬಿಟ್ಟು ಸಲ್ಮಾನ್ ಅನ್ನೋರು ಬಂದು ಈಗ ಒಂದು ಯೂಟ್ಯೂಬ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ರೆ ಸಾಮಾನ್ಯ ಜನರಿಗೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ನಾನು ನಿಮಗೆ ಈ ಎಲ್ಲ ದಲಿತ ಪರ ಸಂಘಟನೆ ವತಿಯಿಂದ ನಾವು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಸರ್, ಈಗ ನೀವು ಮೂರನೇ ದಿನ ಅಂತ ಹೇಳ್ತೀರಲ್ಲ, ನಿಮ್ಮ 3ನೇ ದಿನದಲ್ಲಿ ನಿಮಗೆ ಏನು ರೆಸ್ಪಾನ್ಸ್ ಸಿಗ್ಲಿಲ್ವಾ? ಅಧಿಕಾರಿಗಳಿಂದ ಏನು ರೆಸ್ಪಾನ್ಸ್ ಸಿಗ್ಲಿಲ್ವಾ? ಏನು ಈಗ ಈ ಪ್ರತಿಭಟನಾ ಉದ್ದೇಶ ಏನಂತಂದರೆ, ಏನಿವತ್ತು KSRTCಯ ಒಬ್ಬ ನೌಕರ ಸಾವಿಗೀಡಾಗಿದ್ದಾರೆ. ಅವರು KSRTCಯ SC/ST ಯೂನಿಯನ್ ಒಳಗೆ ಒಬ್ಬ ಲೀಡ್ರ್ ಆಗಿರ್ತಾರೆ. ಆ ಲೀಡ್ರು ಸಮಾಜಮುಖಿಯಾಗಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಅವರು ಅವತ್ತು ಡ್ಯೂಟಿಗೆ ಹೋದಂಥ ಸಂದರ್ಭದಲ್ಲಿ ಬೆಳಿಗ್ಗೆ 9 ಗಂಟೆ 8:00 ಬಸ್ ಹಾಳಾಗುತ್ತೆ. ಆದರೆ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಇಲ್ಲಿರ್ತಕ್ಕಂಥ ಅದ್ರ ಉಸ್ತುವಾರಿ ಇರ್ತಕ್ಕಂಥ ಡಿಪೋ ಮ್ಯಾನೇಜರ್ ಬೇಬಿ ಬಾಯಿ ಅಂತಕ್ಕಂಥವ್ರು ಮತ್ತು ಚಾರ್ಜ್ಮೆನ್ ಮಹೇಶರಪ್ಪ ಇವರೆಲ್ಲ ಸೇರಿಕೊಂಡು ಅವರಿಗೆ ಕಿರುಕುಳ ಕೊಡಬೇಕು ಅನ್ನೋ ಉದ್ದೇಶದಿಂದ ಭಾಳ ರಾತ್ರಿ 10 ಗಂಟೆವರೆಗೂ ಮೆಕ್ಯಾನಿಕ್ ಕಳಿಸೋದಿಲ್ಲ. ಅಷ್ಟೋ ತನಕ ಬಿಡ್ಲಿಕ್ಕೆ ಕಾರಣನೇ ಇಲ್ಲ. ಅವ್ರಿಗೆ ತೊಂದರೆ ಕೊಡಬೇಕನ್ನೋ ಉದ್ದೇಶದಿಂದ ಮೆಕ್ಯಾನಿಕ್ ಕಳಿಸ್ದೆ. ಅವತ್ತು ರಾತ್ರಿ 10 ಗಂಟೆಗೆ ಅವರಿಗೆ ಅಪಘಾತ ಆಗುತ್ತೆ. ಅಪಘಾತ ಆದ ಅರ್ಧ ಗಂಟೆ ಒಳಗೆ ಇವರು KSRTC ಏನು ಬಸ್ಸು ಕೆಟ್ಟು ನಿಂತಿತ್ತು ಅದನ್ನು ಲಿಫ್ಟ್ ಮಾಡ್ತಾರೆ ಬಸ್ಸನ್ನು. ಬಸ್ಸನ್ನು ಮುಂಚೆ ತೆಗೆದಿದ್ರೆ ಆ ಅಪಘಾತ ತಪ್ಪಿಸ್ಬೋದಿತ್ತು. ಇದು ಉದ್ದೇಶಪೂರ್ವಕವಾಗಿ ಅವ್ರು ಮಾಡಿರ್ತಕ್ಕಂಥ ಕೊಲೆ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ಮತ್ತು ಈ ಅಪಘಾತಕ್ಕೆ ನೇರ ಹೊಣೆಗಾರರಾಗಿರ್ತಾರೆ ಯಾರು ಈ ಬೇಬಿ ಬಾಯಿ ಅಂತಕ್ಕಂಥವ್ರು. ಹಾಗಾಗಿ ಇವ್ರನ್ನ ಇಲಾಖೆಯವರು ಅಮಾನತು ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟ, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಸೇರಿ ಒಂದು ಅನಿರ್ದಿಷ್ಟಾವಧಿ ಅಹೋರಾತ್ರಿಯನ್ನು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ಅಹೋರಾತ್ರಿ ಧರಣಿಗೆ ಅವರು ಇಲಾಖೆಯ ಏನು KSRTC DC ಇದ್ದಾರೆ, ಡಿವಿಷನ್ ಕಂಟ್ರೋಲರು, ಅವರು ಕೂಡ 2 ಸರಿ ಬಂದು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಅವ್ರನ್ನ ವರ್ಗಾವಣೆ ವರ್ಗಾವಣೆ ಮಾಡಿದ್ದೀವಿ, ದಯಮಾಡಿ ನಿಮ್ಮ ಧರಣಿಯನ್ನು ಹಿಂತೆಗೆದುಕೊಳ್ಳಿ, ನಿಲ್ಲಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಈ ಸಂಘಟನೆಗಳ ಒಕ್ಕೂಟದ ಬೇಡಿಕೆ ಏನಾಗಿದೆ ಅಂತಂದರೆ, ವರ್ಗಾವಣೆ ಅಲ್ಲ, ಅವ್ರನ್ನ ಬೇಷರತ್ತಾಗಿ ನೀವು ಅಮಾನತು ಮಾಡಬೇಕು, ತಕ್ಷಣ ಅಮಾನತು ಮಾಡಬೇಕು. ಅಮಾನತು ಮಾಡದೆ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಧರಣಿಯನ್ನು ಹಿಂತೆಗೆದುವಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಸಂಘಟನೆ ಅವರಿಗೆ ತಿಳಿಸಿದೆ. ಹಾಗಾಗಿ ಇವರಿಗೆ ಸಂಬಂಧಪಟ್ಟ ಇವತ್ತು ಬೆಂಗಳೂರಿಂದ ಕೂಡ ಅವರ ಮೇಲಧಿಕಾರಿಗಳು ಬಂದಿದ್ದಾರೆ. ಅವರು ಕೂಡ ಇವತ್ತು ರಾಜ್ಯ ಸಂಧಾನಕ್ಕೆ ಬಂದಿದ್ದರು. ಅವರಿಗೂ ಕೂಡ ಈ ವಿಷಯವನ್ನು
ಅಮಾನತ್ತು ವಿಷಯ ಬಿಟ್ಟು ಬೇರೆ ವಿಷಯಕ್ಕೆ ವಿಷಯದಲ್ಲಿ ರಾಜಿ ಇಲ್ಲ. ಅಮಾನತ್ತು ಮಾಡಿ ಆಮೇಲೆ ನೀವು ಮಾತುಕತೆ ಬನ್ನಿ, ನಾವು ಧರಣಿನ ಹಿಂಪಡಿತೀವಿ ತಕ್ಕಂಥ ಒಂದು ಸ್ಪಷ್ಟವಾದ ಉತ್ತರನ ಕೊಟ್ಟಿದ್ದೀವಿ. ಹಾಗಾಗಿ ಅವರ ಅಮಾನತು ಮಾಡದೇ ಇದ್ದರೆ ಎಷ್ಟು ದಿನಗಳಾದರೂ ಕೂಡ, ಎಷ್ಟು ತಿಂಗಳಾದರೂ ಕೂಡ ಈ ಪ್ರತಿಭಟನೆ ನಿರಂತರವಾಗಿ ಮುಂದುವರಿಯುತ್ತೆ. ಸರ್, ಈಗ ನೆಕ್ಸ್ಟು ಈಗ ನೀವು ಹೇಳ್ತಿದ್ದೀರಲ್ಲ 10 ಗಂಟೆ ತನಕ ನೀವು ಇವರು ಕಾಲ್ ಮಾಡಿದ್ದೀರಾ ಡಿಪೋಗಾಗಲಿ ಇಲ್ಲಿ ಅಧಿಕಾರಿಗಾಗಲಿ ಈ ಥರ ನಮ್ಮ ಬಸ್ ಹಾಳಾಗಿದೆ ಅಂತ ಏನೋ ಕಾಲ್ ಮಾಡಿದಾರ, ಇನ್ಫಾರ್ಮ್ ಮಾಡಿದಾರ ಇಲ್ವೋ? ಬಸ್ ಹಾಳಾದ ತಕ್ಷಣ ಸಂಬಂಧಪಟ್ಟ ಮೇಲಾಧಿಕಾರಿಗೆ ಮಾಹಿತಿ ನೀಡಿದ್ದಾರೆ. ಹೊಳೆ ನರಸೀಪುರದ ಹತ್ರ ಆಗಿದೆ. ತಕ್ಷಣ ಅವರು ಮಾಹಿತಿ ನೀಡಿದ್ದಾರೆ. ಇವರು ಉದ್ದೇಶಪೂರ್ವಕವಾಗಿ ರಾತ್ರಿ 10 ಗಂಟೆ ತನಕ ಮೆಕ್ಯಾನಿಕ್ ಕಳಿಸೋದಿಲ್ಲ. ರಾತ್ರಿ 10 ಗಂಟೆ ಮೆಕ್ಯಾನಿಕ್ ಕಳಿಸ್ತಾರೆ. ಬೆಳಿಗ್ಗೆ 8:15 ಆದ ಇದಕ್ಕೆ ರಾತ್ರಿ 10 ಗಂಟೆ ಮೆಕ್ಯಾನಿಕ್ ಕಳಿಸ್ತಾರೆ. ಸರ್, ಅಷ್ಟು ಗಂಟೆ ತನಕ ಈಗ 10 ಗಂಟೆ ರಾತ್ರಿ 10 ಗಂಟೆ ತನಕ ಅಂತ ಹೇಳ್ತಾರಲ್ಲ, ಈಗ ಅವ್ರ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ? ನಾವು ಬಸ್ನ ಅವ್ರು ಮೆಕ್ಯಾನಿಕ್ ಬರೋ ತನಕ ನಾವು ವೇಟ್ ಮಾಡಬೇಕು. ಅವ್ರು ಈಗ ಡಿಪೋದಲ್ಲಾಗಲಿ ಅಧಿಕಾರಾಗಲಿ ಟೈಮಲ್ಲಿ ಕಳಿಸಲ್ಲ. ಆ ಟೈಮಲ್ಲಿ ಇವ್ರು ಏನು ಮಾಡಬೇಕು ಗೊತ್ತಾ? ಎಲ್ಲರ ಬಸ್ ಕಂಡಕ್ಟ್ರಿಗಾಗಲಿ ಬಸ್ಸವರಿಗಾಗಲಿ ಬಸ್ ಅಲ್ಲೇ ನಿಂತಿರತ್ತೆ, ಬಸ್ ಯಾರೂ ಹೊತ್ಕೊಂಡೋಗಲ್ಲ. ನಿಮ್ಮ ಬಸ್ ಕೆಟ್ಟೋದು ಬಿಟ್ಟರೆ ದಯವಿಟ್ಟು ಅಲ್ಲಿಂದ ಒಟ್ಟು ಬಂದ್ಬಿಡಿ ಅಲ್ಲಿಂದ. ಆ ಥರ ಬರಲಿಕ್ಕೆ ಅವಕಾಶ ಇಲ್ಲ ಇವರಿಗೆ. ಸರ್, ಈಗ ಇವರು ಅಧಿಕಾರಿಗಳು ಈಗ ಅವರು ರೆಸ್ಪಾನ್ಸ್ ತೊಗೊಳ್ತಿಲ್ಲ ಅಂತ ಹೇಳಿದ್ರೆ ಈಗ ಇದಕ್ಕೆ ಹೊಣೆ ಯಾರು? ಈಗ ಈ ಥರ ಘಟನೆ ನಡೆದಿದೆ. ಈಗ ಘಟನೆ ಮುಂಚೆನೂ ನಡ್ಕೊಂಬರ್ತಿದೆ ಅದು, ಆಯಿತಾ? ಸುಮಾರು ಸತಿ ನನ್ನ ಜೊತೆನೇ ಆಗಿದೆ, ಆಯಿತಾ? ಕೆಲವು ಟೈಮಲ್ಲಿ ಕಂಡಕ್ಟ್ರಂದು ತಪ್ಪಿರುತ್ತೆ, ಬಸ್ಸವರು ತಪ್ಪಿಲ್ಲ ಅಂತ ಹೇಳ್ತಿಲ್ಲ, ಆಯಿತಾ? ಕೆಲವು ಸತಿ ಏನಾಗುತ್ತೆ ಅಂತೇಳಿ ಅಧಿಕಾರದ್ದು ತಪ್ಪಿರುತ್ತೆ. ಈ ಮೂಮೆಂಟಲ್ಲಿ ಅಧಿಕಾರಿಗಳು ದಯವಿಟ್ಟು ಇದಕ್ಕೆ ಏನಾದರೂ ರೆಸ್ಪಾನ್ಸ್ ಮಾಡಲೇಬೇಕು. ದಯವಿಟ್ಟು ಇದು ಮಾಡಬೇಡಿ, ಆಯಿತಾ? ಏನು ಆಫ್ ಡ್ಯೂಟಿ ಇದ್ದಿದ್ರೆ ಏನೂ ಇದು ಬರ್ತಿರಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಬಟ್ ಆನ್ ಡ್ಯೂಟಿಯಲ್ಲಿ ಇದ್ದುಬಿಟ್ಟು ಅವರಿಗೆ ಅನಾಹುತ ಆಗಿದೆ. ದಯವಿಟ್ಟು ಅವ್ರನ್ನ ನೀವು ನಿಮ್ಮ ಕೈಯಿಂದ ಏನಾಗುತ್ತೋ ಅದು ಮಾಡಿಕೊಡಿ ಅಂತ ನಾನೊಂದು ವಿನಂತಿ ಮಾಡ್ಕೊತೀನಿ. ವಿನಂತಿ ಅಂತ ಹೇಳಿದ್ರೆ ಸರ್, ಈಗ ಸರ್ ಹೌದು, ಈಗ ಸರ್ ಈಗ ಏನು ಗೊತ್ತಾ ಸರ್, ಈಗ ರಿಕ್ವೆಸ್ಟಲ್ಲಿ ಹೋದ್ರೆ ಕೆಲಸ ಆಗತ್ತೆ. ರಿಕ್ವೆಸ್ಟಲ್ಲಿ ಹೋಗಿಲ್ಲ ಅಂತ ಹೇಳಿದ್ರೆ ಯಾವ ಕೆಲಸನೂ ಆಗಲ್ಲ. ಇದು ಓಪನ್ ಹೇಳ್ತಿರೋದು ನಾನು. ಈಗ ಒಂದ್ ನಿಮಿಷ ಸರ್, ನೀವು ರಿಕ್ವೆಸ್ಟ್ ಹೇಳ್ತಿದ್ದೀರಿ. ರಿಕ್ವೆಸ್ಟ್ ಹೇಳಕ್ಕೆಯಲ್ಲಿ ಪ್ರಾಣ ಹೋಗಿದೆ, ಅಮಾಯಕರ ನೌಕರರ ಪ್ರಾಣ ಹೋಗಿದೆ. ಅಲ್ಲ, ನೀವು ಚಾನಲ್ ಕಡೆಯಿಂದ ರಿಕ್ವೆಸ್ಟ್ ಮಾಡಿ, ನಾವು ರಿಕ್ವೆಸ್ಟ್ ಮಾಡೋದು ಇಲ್ಲ ಇಲ್ಲಿ. ಯಾಕಂತಂದ್ರೆ ನಮ್ಮ ಒಬ್ಬ ಅಂಬೇಡ್ಕರ್ ವಾದಿ, ಒಂದು ನಿಷ್ಠಾವಂತ ದುಡಿತಕ್ಕಂಥ ನೌಕರರು ಇವತ್ತು ಪ್ರಾಣ ಹೋಗಿದೆ. 8 ಗಂಟೆಗೆ ಆಗಿರ್ತಕ್ಕಂಥ ಗಾಡಿ ಹಾಳಾಗಿರ್ತಕ್ಕಂಥ ಸ್ಪಾಟಿಗೆ ಒಬ್ಬ DM ಏನು ಅವರು ಬಾಯಿ ಇದ್ದಾರೆ, ಬೇಬಿ ಬಾಯಿ, ಒಂದು ಕಳ್ಸಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಈ ಜಿಲ್ಲೆಯಲ್ಲಿ ಅವರು DM ಆಗಿ ಕೆಲಸ ಮಾಡಕ್ಕೆ ಅವರು ಅನರ್ಹರು ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಅವರ ಹತ್ರ ಯಾಕೆ ಮಾಡ್ತಿದ್ವಿ ಅಂತಂದ್ರೆ, ಮೊನ್ನೆ DC ಅವರು ಏನು ಹೇಳಿದ್ರು, ಅವ್ರನ್ನ ನಾವು ಅಮಾನತ್ತು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ಮಾತು ಕೊಟ್ಟಿದ್ರು. ಇವತ್ತು ಆ DC ಹೇಳ್ತಿರೋದೇನು ನನಗೆ ಅದಕ್ಕೆ ಗೊತ್ತಿಲ್ಲ, ಅವರು ಎಲ್ಲ ಹೋಗಿದ್ರು ಅಂತೇಳಿ ಉಡಾಪ ಉತ್ತರವನ್ನು ಕೊಡ್ತಕ್ಕಂಥದ್ದು. ಈ DC ಕೂಡ ಮುಂದಿನ ದಿನಗಳಲ್ಲಿ ಇದು ಚಳವಳಿ ಮುಂದುವರೆದ್ರೆ ಈ DC ಕೂಡ ನಮ್ಮ ನೋವಿದೆ. ಈ ನೋವನ್ನು ಸ್ಫೋಟಗೊಂಡ್ರೆ ಈ DC ಕೂಡ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಕ್ಕಾಗಲ್ಲ. ಪಕ್ಕದಲ್ಲಿ ಇರ್ತಕ್ಕಂಥ KSRTC ಅಂಗಳಕ್ಕೆ ಒಂದು ಕಾಂಕ್ರೀಟ್ ಹಾಕಕ್ಕೆ ಯೋಗ್ಯತೆ ಇಲ್ಲ ಇಲ್ಲಿ DCಗೆ. ಅಂಥದ್ರಲ್ಲಿ ಒಬ್ಬ ಯಾರವರು ಪರಮೇಶ್ವರಪ್ಪ ಮತ್ತೆ ಬೇಬಿ ಬಾಯಿನವರು ಸಸ್ಪೆಂಡ್ ಮಾಡೋಕ್ಕಾಗುತ್ತೆ ಅವ್ರಿಗೆ ಆಗಲ್ಲ ಅದು. ನಾನು ಇವತ್ತು ಅಕ್ಕೊತ್ತಾಯನ್ನು ಮಾಡ್ತಿದ್ದೀನಿ ಇಡೀ ಒಕ್ಕೂಟದಿಂದ. ಇಲ್ಲಿ ಸ್ಥಳೀಯ ಶಾಸಕರು ಏನಿದ್ದಾರೆ ತಮ್ಮಯ್ಯವರು, ಇಲ್ಲಿ ಇರ್ತಕ್ಕಂಥ ಇಡೀ ದಲಿತ ಸಮುದಾಯದ ಇವತ್ತು ಓಟ್ ನಿಮಗೆ ಕೊಟ್ಬಿಟ್ಟು ನಾವು ಇವತ್ತು ಗೆಲ್ಸಿದೀವಿ. ಇವತ್ತು ನಮ್ಮ ಅಣ್ಣ ತಮ್ಮದನ್ನ ನಾವು ಕಳ್ಕೊಳ್ತಾ ಇದೀವಿ. ನೀವೆಲ್ಲೋಗಿದ್ದೀರಿ? ನೀವು ನಾಳೆ ಒಳಗಾಗಿ ಬಂದ್ಬಿಟ್ಟು, ನೀವು ಶಾಸಕರೇ, ನೀವು ನಾಳೆ ಒಳಗಾಗಿ ಬಂದ್ಬಿಟ್ಟು ಏನು DC ಇದಾರೆ, DCಗೆ ನೀವು ವಾರ್ನಿಂಗ್ ಮಾಡಬೇಕು. ಯಾಕೆ ಇಷ್ಟು ದಿನ ಏನು ಕತ್ತೆ ಕಾಯ್ತಿದ್ದ ನೀವು ಗಮನಿಸಬೇಕಿಲ್ಲ. ಆ ಭೀಮಬಾಯಿನ ದೊಡ್ಡ ಮೇಲಿಂದ ಹಿಡಿದು ಬಂದಿದಾರ. ಆ ಕೆಲಸ ಮಾಡಕ್ ಅನ್ಫಿಟ್ ಇದಾರೆ. ಇಲ್ಲಿ 15 ವರ್ಷದಿಂದ ಇಲ್ಲಿ ಟಿಕೆಟ್ ನೋಡ್ಕೊಂಡ್ಬಿಟ್ಟು ನಮ್ಮ ಇರ್ತಕ್ಕಂಥ ಇಲ್ಲಿ ದುಡ್ತಕ್ಕಂಥ ಇಲ್ಲಿ ಏನು KSRTC ನೌಕರರು ಇದ್ದಾರೆ, ಅವ್ರು ತೊಂದರೆ ಕೊಡತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಜಿಲ್ಲೆ ಒಳಗೆ. ಹಂಗಾಗಿ ಈ ಏನು ವರ್ಕರ್ ಪರಮೇಶ್ವರಪ್ಪ ಮತ್ತೆ ಬೇಬಿ ಬಾಯಿ ಇದ್ದಾರೆ, ಅವರು ಸಸ್ಪೆಂಡ್ ಆಗಬೇಕು.
ಇವ್ರಿಗೆ ಇಲ್ಲಿ ಒಬ್ಬ ಸಿಬ್ಬಂದಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಈ DC ಈ ಜಿಲ್ಲೆ ಬಿಟ್ಟು ತೊಳಗ್ಬೇಕು ಇಲ್ಲಿಂದ. ತೊಳಗ್ದೆಲ್ಲ ಹೋಗ್ಬಿಟ್ರೆ ನಮ್ಮ ನೋವು ಏನಾದ್ರು ಈ ದುಃಖಿತ ಸಮುದಾಯದ ನೋವೇನಾದ್ರು ಸ್ಫೋಟಗೊಂಡ್ರೆ ಶಾಸಕರ ಎಚ್ಚರಿಕೆ ಇರಬೇಕು ನಿಮಗೆ. ಇದು ನಾವು ಸರ್ಕಾರಕ್ಕೆ ಮತ್ತೆ ಈ ಲಾಭನ ಏನು ವಿರೋಧ ಪಕ್ಷದವರೇನು ತಗೊಳ್ಳೋದ ಅವಶ್ಯಕತೆ ಇಲ್ಲ. ನಿಮ್ನ ಕೂಡ ನೀವು ಈ ಅನ್ಯಾಯ ನಮ್ಮ ದಲಿತ ಸಮುದಾಯ ಮಾಡಿದ್ರಿ ಅಂತೇಳಿ ಕೂಡ ನಿಮ್ನ ನಾವು ವಿರೋಧ ಪಕ್ಷದನ್ನು ನಾವು ಸೋಲಿಸಿದೀವಿ. ನಿಮಗೆ ಕೂಡ ಎಚ್ಚರಿಕೆ ಇರಲಿ. ನೀವು ದಲಿತ ಸಮುದಾಯನ ಏನು ಕೇವಲ ನೀವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಇವತ್ತು 2ನೇ ದಿನ ನಾವು ಚಳವಳಿಯನ್ನು ಅವರತ್ರ ಧರಣಿ ಮುಗಿಸ್ತಾ ಇದ್ದೀವಿ. ನಮಗೇನು ಇಲ್ಲಿ ಮನೆ ಮಠ ಇಲ್ಲ ಅಂತಲ್ಲ, ನಮ್ಮ ಅಣ್ಣ ತಮ್ಮನಿಗೆ ಇವತ್ತು ಅನ್ಯಾಯ ಆಗಿದೆ ಇಲ್ಲಿ. ಹಾಗಾಗಿ ನಿಮ್ಮ ಯೂಟ್ಯೂಬ್ ಮುಖಾಂತರ ನಾವು ಸರ್ ನಾವು ವಿನಂತಿ ಮಾಡ್ಕೊಳ್ತಿದ್ದೀವಿ. ನಿಮ್ಮ ಫಾಲೋವರ್ಸ್ ಕೂಡ ಇಲ್ಲಿ ಎಲ್ಲ ವಿವಿಧ ಪಕ್ಷದಲ್ಲಿ ಇರ್ಬೋದು, ಒಂದು ಮಾನ್ಯತೆ ದೃಷ್ಟಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಸಮಾಜದಲ್ಲಿ ಈ ರಾಜ್ಯದಂತ ನೋಡ್ತಿದ್ದಾರೆ. ಈ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರು ಕೂಡ ಇನ್ನ ಈ ಪ್ರಕರಣ ನೀವು ಗಂಭೀರವಾಗಿ ಗಮನಿಸಬೇಕು. ಇವರು ಹಂಗೆ ಹೋಗೋದಲ್ಲ, ಇಲ್ಲಿ ಏನು ವರ್ಗಾವಣೆ ಮಾಡಿದೀವಿ ಅಂತೇಳಿ ಇವರು ಸಸ್ಪೆಂಡ್ ಆಗಬೇಕು. ಇವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಅಲ್ಲಿವರೆಗೆ ಈ ಒಕ್ಕೂಟ ನಾವು ಯಾವುದೇ ರೀತಿಯಾಗಿ ನಾವು ಈ ಧರಣಿಯನ್ನು ನಾವು ಕೈ ಬಿಡಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ನಾನು ಇಲ್ಲಿ ಎಲ್ಲರ ಪರವಾಗಿ ನಾನು ಈ ವೇದಿಕೆ ಮುಖಾಂತರ ನಾವು ಅಕ್ಕೊತ್ತಾಯನ್ನು ಮಾಡ್ತಿದ್ದೀವಿ. ನಾನು ಅಂಬೇಡ್ಕರ್ ವಾದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಪ್ರಧಾನ ಸಂಚಾಲಕ ಕೆಲಸ ಮಾಡ್ತಿದ್ದೀನಿ. ನನ್ನ ಹೆಸರು ಮಂಜುನಾಥ್ ನಂಬ್ಯಾರ್ ಅಂತೇಳಿ. ಎಲ್ರಿಗೂ ನಿಮಗೂ ಕೂಡ ಜೈ ಭೀಮ್. ಇಲ್ಲಿರ್ತಕ್ಕಂಥ ಎಲ್ರಿಗೂ ಜೈ ಭೀಮ್ ವಂದನೆಗಳನ್ನು ನಾನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ನಿಮಗೆ